टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಭಾಷಾ ಸಮರವನ್ನ ಸಾರಿರುವ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಅದರಲ್ಲೂ ತಮಿಳು ನೆಲದಲ್ಲೇ ನಿಂತು ಸಿಎಂಗೆ ಮೋದಿ ಭಾಷೆಯ ಪಾಠ ಹೇಳೋ ಪ್ರಯತ್ನ ಪಟ್ಟಿದ್ದಾರೆ. ಅದರಲ್ಲೂ ಒಂದು ವಿಚಾರ ಅವರು ಪ್ರಸ್ತಾಪ ಮಾಡಿರೋದೇನು ಅಂತಂದ್ರೆ, ಮೊದಲು ತಮಿಳು ಭಾಷೆಯಲ್ಲಿ ಸಹಿ ಹಾಕಿ ಅಂತ. ಹೀಗೆ ತಮಿಳುನಾಡಿನ ಮುಖ್ಯಮಂತ್ರಿ ವಿರುದ್ಧವಾಗಿ ಪ್ರಧಾನಿ ಮೋದಿ ಹೇಗೆ ಕುಟುಕಿದ್ದಾರೆ ಬನ್ನಿ ನೋಡೋಣ. ಸ್ಟಾಲಿನ್ ಮೋದಿ ನಡುವೆ ತಾರಕಕ್ಕೇರಿದ ಭಾಷಾ ಸಮರ. ಮೊದಲು ತಮಿಳು ಭಾಷೆಯಲ್ಲಿ ಸಹಿ ಹಾಕಿ ಎಂದ ಮೋದಿ. ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿ ವಿರುದ್ಧ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಸಮರ ಸಾರಿದ್ದಾರೆ. ಅಲ್ಲದೆ ಕೇಂದ್ರದ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ಸೆಡ್ಡು ಹೊಡೆದಿದ್ರು. ತಮಿಳುನಾಡಿನ ಜನರ ಮೇಲೆ ಹಿಂದಿ ಹೇರಿಕೆ ಸಹಿಸಲ್ಲ ಅಂತ ಗುಡುಗಿದ್ರು. ಇದೀಗ ಪ್ರಧಾನಿ ಮೋದಿ ಸ್ಟಾಲಿನ್ಗೆ ನಯವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ನಿನ್ನೆ ಪಂಬನ್ ಸೇತುವೆ ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮೊದಲು ತಮಿಳು ಭಾಷೆಯಲ್ಲಿ ಸಿಗ್ನೇಚರ್ ಮಾಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. मैं तो कभी कभी हैरान हो जाता हूं, तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है. अरे तमिल का गौरव हो, मैं सबसे कहूंगा कम से कम तमिल भाषा में अपनी सिग्नेचर तो करो. ಇಷ್ಟಕ್ಕೆ ಸುಮ್ಮನಾಗದ ಪ್ರಧಾನಿ ಮೋದಿ ದೇಶದ ಹಲವು ರಾಜ್ಯಗಳಲ್ಲಿ ಮಾತೃಭಾಷೆಯಲ್ಲೇ ವೈದ್ಯಕೀಯ ಶಿಕ್ಷಣ ಕಲಿಸಲಾಗ್ತಿದೆ. ತಮಿಳುನಾಡಿನಲ್ಲೂ ಮಾತೃಭಾಷೆಯಲ್ಲೇ ಕಲಿಯುವ ಅವಕಾಶ ಕೊಡಿ ಅಂತ ಸಿಎಂ ಸ್ಟಾಲಿನ್ಗೆ ಟಾಂಗ್ ಕೊಟ್ಟಿದ್ದಾರೆ. देश भर में कई राज्यों ने मातृभाषा में डॉक्टरी की शिक्षा आरंभ की है. अब गरीब से गरीब मां का बेटा बेटी भी जिसने अंग्रेजी नहीं पढ़ी है वो भी डॉक्टर बन सकते हैं. मैं भी तमिलनाडु सरकार से आग्रह करूंगा कि वे तमिल भाषा में डॉक्टरी के कोर्सेज चालू करें ताकि गरीब मां के बेटे बेटी भी डॉक्टर बन सके. ಅಲ್ಲದೆ ಅನುದಾನದ ಬಗ್ಗೆ ಮಾತನಾಡಿದ ಮೋದಿ, ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಿಂದ ತಮಿಳುನಾಡಿಗೆ ಭರಪೂರ ಅನುದಾನಗಳನ್ನ ಕೊಟ್ಟಿದೆ. ಆದ್ರೂ ಕೆಲವರು ಅನುದಾನ ಕೊಟ್ಟಿಲ್ಲ ಅಂತ ಅಳುತ್ತಲೇ ಇರ್ತಾರೆ ಅಂತ ಸ್ಟಾಲಿನ್ ಕಾಲೆಳೆದಿದ್ದಾರೆ. बीते दशक में तमिलनाडु के विकास के लिए 2014 से पहले की तुलना में 3 गुना ज्यादा पैसा सेंटर से दिया गया है. इसके बावजूद भी कुछ लोगों को बिना कारण रोते रहने की आदत है, वो रोते रहते हैं. ಇನ್ನು ನಿನ್ನೆ ಪ್ರಧಾನಿ ಮೋದಿ ತಮಿಳುನಾಡು ಭೇಟಿ ವೇಳೆ ಸಿಎಂ ಸ್ಟಾಲಿನ್ ಗೈರಾಗಿದ್ರು. ಪ್ರಧಾನಿಗೆ ಸ್ವಾಗತ ಕೋರುವ ಬದಲು ಊಟಿಯ ಕಾರ್ಯಕ್ರಮದಲ್ಲಿ ಸ್ಟಾಲಿನ್ ಭಾಗಿಯಾಗಿದ್ರು. ತಮಿಳುನಾಡಿನ ನೆಲದಲ್ಲಿ ಪ್ರಧಾನಿ ಮೋದಿ ತಮ್ಮ ವಿರುದ್ಧ ಪ್ರಯೋಗಿಸಿರುವ ಭಾಷೆಯ ಬಾಣಕ್ಕೆ ಸಿಎಂ ಸ್ಟಾಲಿನ್ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.